ಸ್ಮಶಾನಕ್ಕೆ ಮೀಸಲಿಟ್ಟ ಭೂಮಿಯನ್ನು ಗ್ರಾಮದ ಭೂ ಮಾಲೀಕರೊಬ್ಬರು ಅಕ್ರಮವಾಗಿ ಭೂ ಕಬಳಿಕೆ ಮಾಡಿರುವ ಪರಿಣಾಮ ಸತ್ತ ವ್ಯಕ್ತಿಯ ಮೃತದೇಹವನ್ನು ಉಳಲು ಪರದಾಡಿದ ಘಟನೆ ತಾಲೂಕಿನ ಬಿಕ್ಕೋಡು ಹೋಬಳಿ ಲಕ್ಕುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದರ್ಬಾರ್ಪೇಟೆ ಗ್ರಾಮದಲ್ಲಿ ನಡೆದಿದೆ. ದರ್ಬಾರ್ಪೇಟೆ ಗ್ರಾಮದ 60 ವರ್ಷದ ಕೂಲಿ ಕಾರ್ಮಿಕ ಸಂಜೀವ್ ಎಂಬುವರು ಮಂಗಳವಾರ ಮೃತಪಟ್ಟಿದ್ದು, ಬುಧವಾರ ಶವ ಸಂಸ್ಕಾರ ಮಾಡಲು ಹೋದಾಗ ಭೂ ಮಾಲೀಕರು ಹಾಗೂ ಗ್ರಾಮಸ್ಥರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ಸಾರ್ವಜನಿಕರ ಶವ ಉಳಲು ಮೂವಲ ಗ್ರಾಮದ ಸರ್ವೆ ನಂಬರ್ 4ರಲ್ಲಿ 20 ಕುಂಟೆ ಸರ್ಕಾರಿ ಭೂಮಿಯನ್ನು ಸ್ಮಶಾನಕ್ಕೆ ಮಂಜೂರು ಮಾಡಲಾಗಿತ್ತು. ಗ್ರಾಮದ ಸೋಮಶೇಖರ್ ಹಾಗೂ ಗಂಗೇಗೌಡ ಎಂಬುವರು ಮೀಸಲಿಟ್ಟ ಭೂಮಿಯು ನಮಗೆ ಸೇರಬೇಕು ಎಂದು ಕಳೆದ 1 ವರ್ಷದಿಂದ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಶವ ಉಳಲು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ವಿಷಯ ತಿಳಿದ ಸ್ಥಳಕ್ಕೆ ಆಗಮಿಸಿದ ಕಂದಾಯ ಹಾಗೂ ಪೊಲೀಸ್ ಅಧಿಕಾರಿಗಳು ಗ್ರಾಮಸ್ಥರು ಮತ್ತು ಒತ್ತುವರಿದಾರರ ಸೋಮಶೇಖರ್ ಮನವೊಲಿಸಿ ಸರ್ವೆ ನಂಬರ್ ಪಕ್ಕದಲ್ಲಿ ಖಾಲಿ ಇರುವ ಸರ್ಕಾರಿ ಭೂಮಿಯಲ್ಲಿ ತಾತ್ಕಾಲಿಕವಾಗಿ ಗುಂಡಿ ತೋಡಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಬಿಕ್ಕೋಡು ಹೋಬಳಿ ಮೂವಾಲ ಗ್ರಾಮದ ಸರ್ವೆ ನಂಬರ್ನಲ್ಲಿ 92ರಲ್ಲಿ 1 ಎಕರೆ ಸ್ಮಶಾನನ್ನ ರಿಸರ್ವೇಷನ್ ಇಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಲ್ಲಿ ಸ್ಟೇ ತಗೊಂಬಂದಿದ್ದಾರೆ. ಸ್ಟೇ ವೇಕೇಟರ್ಗೆ ಬರೆದಿದ್ದೀವಿ. ಈಗ ತಾತ್ಕಾಲಿಕವಾಗಿ ಮೂವಾಲ ಗ್ರಾಮದಲ್ಲಿ ಸಂಜೀವ ಅನ್ನೋರೊಬ್ಬರು ತೀರೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಅವ್ರದ್ದು ಶವ ಸಂಸ್ಕಾರ ಮಾಡಬೇಕಾಗಿತ್ತು. ಸರ್ವೆ ನಂಬರ್ 4ರಲ್ಲಿ ಏನು ಖಾಲಿ ಇರೋ ಜಾಗನ ಇವತ್ತು ಖುಲ್ಲಾ ಮಾಡಿಸ್ಬಿಟ್ಟು ಅದರಲ್ಲಿ ಶವ ಸಂಸ್ಕಾರ ಮಾಡ್ತಿದ್ದೀನಿ. ಇದಕ್ಕೆ ನಮ್ಮ ಅರೇಹಳ್ಳಿ PSI ಮೇಡಮ್ ಬಂದುಬಿಟ್ಟು ಅವ್ರಿಗೆ ಸೂಕ್ತ ನಿರ್ದೇಶನ ನೀಡಿಬಿಟ್ಟು ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿದ್ದಾರೆ. ಅದರಂತೆ ಈಗ ಕೆಲಸ ಮಾಡಿಸ್ಬಿಟ್ಟು ಶವ ಸಂಸ್ಕಾರ ಮಾಡೋದಕ್ಕೆ ಸ್ವಚ್ಛ ಮಾಡಿಸ್ತಾ ಇದ್ದೀವಿ. ಗ್ರಾಮಸ್ಥರೆಲ್ಲ ಇದಕ್ಕೆ ಒಪ್ಕೊಂಡಿರ್ತಾರೆ. ಅವಾಗ್ಲಿಂದನೂ ಹೇಳ್ತಾ ಇದೀವಿ. ನೀವು ಹೇಳ್ದಂಗೆ ಪಟ್ ಮಾಡಕ್ಕೆ ಸರ್ಕಾರದ ಕೆಲವೊಂದಿಷ್ಟು ರೂಲ್ಸ್ ಇರ್ತದೆ. ಅದನ್ನೆಲ್ಲ ಮಾಡ್ದೇನೆ ಇಮಿಡಿಯೇಟ್ಲಿ ಹೇಳ್ದಂಗೆ ಇಲ್ಲಿ ನಿಂತ್ಕೊಂಡು ಆಶ್ವಾಸನೆ ಕೊಡಕ್ಕೆ ನಾವು ಸರ್ಕಾರಿ ನೌಕರದಾರರು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಹೌದಲ್ವಾ? ನೌಕರದಾರರಿಗೆ ನಮ್ಮದೇ ಆದಂಥ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಅದ್ರ ಬೇಸ್ಡ್ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾನು ನಿಂತ್ಕೊಂಡು ಇಲ್ಲಿ ಬಂದು ರಾಜಕಾರಣಿಗಳ ನಾವು ಮಾಡ್ತೀನಿ ಬಿಡಪ್ಪ ಅಂತ ಆಶ್ವಾಸನೆ ಕೊಟ್ಟು ಹೋಗೋಕ್ಕೆ ನಾವಲ್ಲ ಇಲ್ಲಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಡೀತಕ್ಕಂಥ ಕಾರ್ಯಗಳಿಗೆ ನೀವು ಗ್ರಾಮಸ್ಥರೆಲ್ಲ ಸಪೋರ್ಟ್ ಮಾಡ್ಕೊಂಡು ಮಾಡಿ. ಈಗ ಫಸ್ಟು ಅದನ್ನು ಕ್ಲಿಯರ್ ಮಾಡಿ. ಇವತ್ತು ಅವ್ರ ಮನೆ, ನಾಳೆ ನಿಮ್ಮ ಮನೆ, ಈ ರೀತಿ ಮಾಡಬಾರ್ದು. ಗೊತ್ತಾಯ್ತಾ? ಈ ಸಂದರ್ಭದಲ್ಲಿ ಅರಳಿ PSI ಶೋಭಾ MB, ರಾಜಸ್ವ ನಿರೀಕ್ಷಕ ಪ್ರಕಾಶ್, ತಾಲೂಕು ಮುಂಜಣಿದರ ರಾಮಕೃಷ್ಣ, ಗ್ರಾಮ ಲೆಕ್ಕಾಧಿಕಾರಿ ಜ್ಯೋತಿಗೌಡ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಮ್ಮೇಗೌಡ, ವಿರೋಧ ಪಕ್ಷ ಮಂಜೇಗೌಡ, ಗ್ರಾಮಸ್ಥರಾದ ಕುಮಾರ್, ಸುರೇಶ್, ಸುಂದರ್, ಅಶೋಕ್, ತಮ್ಮಯ್ಯ ಇತರರು ಹಾಜರಿದ್ದರು. ಗಣೇಶ್, TV 46 ಮಲೆನಾಡು ನ್ಯೂಸ್, ಬೇಲೂರು.